Excel Techno School, ಗುರುವಾಯನಕೆರೆ, ವೇಣೂರು. Admission open now. ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ತರ್ತಾ ಇದ್ದೀರಿ, ಯಾವಾಗ ಅಧಿಕೃತ ಆದೇಶ ಆಗುತ್ತೆ? ದ್ವಿಭಾಷಾ ನೀತಿ ಮಾಡಿಲ್ಲ ಇನ್ನ. ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಕಡ್ಡಾಯ ಮಾಡಬಾರದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ ಅದು ಕಡ್ಡಾಯ ಇತ್ತು, 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಈ ವರ್ಷದಿಂದ ಸರ್, ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿರೋಧ ಮಾಡ್ತಾ ಇದ್ದಾವೆ, ನಾವಿಂದ ಒಪ್ಪೋದಿಲ್ಲ ದ್ವಿಭಾಷಾ ನೀತಿನ. ಸರ್ಕಾರ ತೀರ್ಮಾನ ಮಾಡಿದೆ. ಈಗ ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಎಲ್ಲರ 100% ಒಪ್ಪಿಗೆ ಮಾಡ್ಕೊಳ್ಳೋರು ಯಾವುದೂ ಇರೋದಿಲ್ಲ. ನೋಡೋಣ, ನಾವು ಈ ತೀರ್ಮಾನ ಮಾಡಿದ್ದೀವಿ. ಅಂದ್ರೆ ಹಿಂದಿ ಏರಿಕೆ ಅತಿ ಆಗ್ತಾ ಇದೆ. ಹಿಂದಿ ಏರಿಕೆ ಅಂತಲ್ಲ, ಹಿಂದಿ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು. ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದುವಾಗಿತ್ತ? ನಾವು ಓದ್ತಾ ಇದ್ದೋ, ಕಡ್ಡಾಯ ಇರಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಹೋಗ್ಲಿಲ್ಲ. ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಸರ್ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತ. 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ. ಈಗ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ, ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು JDS, ಒಂದು ಬಿಜೆಪಿ. ಅದು ದಿಕ್ಸೂಚಿ ಅಲ್ವಾ? ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚಿ ಏನಂತ ಆಯ್ತು? ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನ್ ಮೆಲ್ಲಿಗೆ ಹೇಳ್ತೀಯ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದ್ರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಯಾಕೆ ಏನ್ ಗೊಂದಲಾಗಿದೆ? ಏನಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ. ಸಿಎಂ ಸ್ಥಾನ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್? ಸಿಎಂ ಸ್ಥಾನದಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಏನೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳ್ತಾರೆ. ಈ ಫಲಿತಾಂಶಕ್ಕೆ ಅದಕ್ಕೆ ಸಂಬಂಧ ಇರಲ್ಲ ಸರ್. ಈಗ ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಜಾಲನ ಇವತ್ತು ನಿನ್ನೆ ಹಿಡಿದಿದ್ದಾರೆ ಮೈಸೂರಲ್ಲಿ. ಡ್ರಗ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ ಸರ್, ಎಲ್ಲ ಕಡೆ ಇರ್ತಾ ಇರುವಂತದ್ದು. ನಾವು ಮುಂಬೈನ ಲಿಂಕ್ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ನವರು ಮಾಡಿದ್ದಾರೆ, ನಾನು ನೋಡಿಲ್ಲ ಇನ್ನ. ಈಗ ಹೇಳಿದ್ರು, ಪತ್ರಿಕೆನಲ್ಲಿ ನೋಡಿದೆ. ಈಗ ಹೇಳಿದ್ರು, ನಾನು ಡೀಟೇಲ್ಸ್ ತಿಳ್ಕೊತೀನಿ. ಬಟ್ ಆತಂಕ ಅಂದ್ರೆ ಮುಂಬೈದು ಲಿಂಕ್ ಇದೆ, ಮೈಸೂರಿಗೆ ಅಷ್ಟೊಂದು ಎಲ್ಲರೂ ಲಿಂಕ್ ಇರಲಿ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಮೈಸೂರಿನ ಸಿಟಿ ಒಳಗಡೆ ಸಿಗ್ನಲ್ ಲೈಟ್ಗಳು ಜಾಸ್ತಿ ಆಗಿದೆ ಅಂತ ಪಬ್ಲಿಕ್ ಕಂಪ್ಲೇಂಟ್
PA ಕೂಡ ಆಗ್ತಾ ಇದ್ದಾರೆ ಜನ, ಅವೈಜ್ಞಾನಿಕವಾಗಿ ಆಗ್ತಾ ಇದ್ದಾರೆ ಮೈಸೂರಲ್ಲಿ. ಅದರಲ್ಲೂ ಕೂಡ ಪೊಲೀಸರಿಗೆ ಯಾಕೆ ಅರ್ಜಿ ಹಾಕಿದ್ರೆ ನಮ್ಗೆ ಮಾಹಿತಿನೇ ಇಲ್ಲ ಅಂತ ಪೊಲೀಸ್ ಅವರು ರಿಪ್ಲೈನು ಸಹ ಕೊಟ್ಟಿದ್ದಾರೆ ಸರ್. ಯಾರು ಒಂದಿನ ಗೊತ್ತಿಲ್ಲ, ಎಲ್ಲೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ ಅಂತ ರಿಪ್ಲೈನು ಕೂಡ ಪೊಲೀಸ್ ಯಾರು ಬಹಳಷ್ಟು ಕಡೆಗಳಲ್ಲಿ ಹಾಕಿದ್ದಾರೆ. ನೋಡೋಣ. ಈಗ ಯಾಕೆ ಸಿಗ್ನಲ್ ಲೈಟ್ಗಳು ಹಾಕಿದೆ, ಯಾಕೆ ಟ್ರಾಫಿಕ್ ಸುಧಾರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ. ಹೆಜ್ಜೆಗೂ ಹಾಕಕ್ಕಾಗಲ್ಲ. ಹಾಕಿದ್ದಾರೆ. ನಾಳೆ ಬೆಳಿಗ್ಗೆ ಒಂದು ರೌಂಡ್ ಹಾಕಿದ್ರೆ ನೀವಿದ್ದಾಗ ಸಿಗ್ನಲ್ ಹಾಕಿದ್ರೆ ನಿಮ್ಗೆ ತೊಂದರೆ ಆಗಿದೆಯಾ? ಅಲ್ಲ, ನನಗೆಲ್ಲ ಪಬ್ಲಿಕ್ ತೊಂದರೆ ಆಗಿದೆ. ಅಲ್ಲಪ್ಪ, ನಿಮಗೆ ಪಬ್ಲಿಕ್ ನೀನು ಪಬ್ಲಿಕ್ ಅಲ್ವೇನೆ. ಬೇರೆ ಆ ವಿಚಾರದಲ್ಲಿ ಗಮನ ಹರಿಸ್ತೀರಾ ಅಂತ, ಆ ವಿಚಾರದಲ್ಲಿ ಸೂಚನೆ ಕೊಡ್ತೀರಾ ಅಂತ? ಯಾಕಂದ್ರೆ ಗೊತ್ತಿಲ್ಲ ನನಗೆ, ಕೇಳ್ತಿದ್ದೆ. ನೋಡಿದ್ರೆ ನಾನು ನೋಡ್ಕೊಂಬಂದೆ, ಈಗ ಎಲ್ಲ ನೋಡ್ಕೊಂಬಂದೆ. ಟು ರೆಗ್ಯುಲೇಟ್ ದಿ ಟ್ರಾಫಿಕ್ ಹಾಕೋಕ್ಕಿಂತ ಮೊದಲೇ ಹೆಂಗಿತ್ತು ಟ್ರಾಫಿಕ್ಕು, ಹೆಂಗಿದೆ, ಅವು ಇನ್ಡಿಸಿಪ್ಲಿನ್ ಅದು ಇರೆಗ್ಯುಲರ್, ಅದೆಲ್ಲ ಬ್ರೀಫ್ ಮಾಡಿದ್ರು. ನಾನೇ ಹೋಗಿದ್ದೆ ಬೆಳಗ್ಗೆಯಿಂದ. ಅದು ವೈಟ್ ಟಾಪಿಂಗು, ಬಸ್ ಸ್ಟ್ಯಾಂಡು, ಅಂಬೇಡ್ಕರ್ದೆಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಬಂದೆ. ಬಟ್ ಅದು ಸೈಂಟಿಫಿಕ್ ಆಗಿ ಆಕ್ಸಿಡೆಂಟ್ಗಳನ್ನ, ಅನವಶ್ಯಕ ಟ್ರಾಫಿಕ್ ವೈಲೇಷನ್ನ ಪ್ರಿವೆಂಟ್ ಮಾಡುತ್ತೆ. ಇನ್ಕನ್ವೀನಿಯನ್ಸ್ ಆಗಿದ್ರೆ ಇನ್ನೊಂದು ಸರಿ ವೆರಿಫೈ ಮಾಡಿ ಆ ಥರದ ಸ್ಪಾಟ್ಗಳಿದ್ರೆ ವಿ ವಿಲ್ ರೀ ಎಕ್ಸಾಮೈನ್. ಬಟ್ ಮಾಡಿರೋದು ಜನಗಳ ಹಿತದೃಷ್ಟಿಯಿಂದ ಸರಿಯಾಗಿದೆ. ರಿಂಗ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಕಡಿಮೆ ಈಗ ಆಗುತ್ತೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಏನಾದರೂ ತೊಂದರೆಗಳಿದ್ರೆ ನೋಡೋಣ, ವಿಚಾರಣೆ ಮಾಡೋಣ. ಗೊತ್ತಿಲ್ಲ, ನಾನು ಹೋಯ್ತಾ ಇಲ್ಲ. ತಮಗೂ ಇಂಟ್ರೆಸ್ಟ್ ಇತ್ತಲ್ಲ ಕ್ರಿಕೆಟ್? ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ಬಟ್ ಇವತ್ತು ಹೋಯ್ತಾ ಇಲ್ಲ. ಮೈಸೂರು ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಟಿಕೆಟ್ ಕೇಳಿದಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತು, ಪರ ವಿರೋಧ ಚರ್ಚೆಗಳು. ಅದ್ರ ಬಗ್ಗೆ ತಮ್ಮ ಸಾಕಷ್ಟು ಜನ ನಮಗೆ ಟಿಕೆಟ್ ಬೇಡ ಅಂತ ಕೂಡ ಹೇಳಿದ್ರು. ಸುರೇಶ್ ಕುಮಾರ್ ಕೂಡ ನಮಗೆ ಬೇಡ ಈಗ ಬೇಡ ಅಂತಂದ್ರೆ ಬೇಡ, ಯಾರು ನೋಡಕ್ ಹೋಗ್ತಾರೆ ಅವ್ರು ಹೋಗಿ. ವಿಧಾನಸೌಧ ಚರ್ಚೆ ಮಾಡೋ ಅವಶ್ಯಕತೆ ಇತ್ತ ಸರ್? ಸೆಷನ್ ಅಲ್ಲಿ ಚರ್ಚೆ ಮಾಡೋ ಈ ವಿಚಾರ ಕೊಟ್ಕೊಂಡು ಬಂದಿದ್ದಾರೆ ಶಾಸಕರುಗಳಿಗೆ, MLCಗಳಿಗೆ, MLAಗಳಿಗೆ ಕೊಟ್ಟಿದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ. ಒಂದು ಕೊಡ್ತಾ ಇದ್ರು, 2 ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ತಾವೇನಾದ್ರು ಮ್ಯಾಚ್ ಹೋಗ್ತಿದ್ರೆ? ನಾನು ಇವತ್ತು ನೋಡ್ತೀನಿ, ಸಮಯ ಸಿಕ್ಕಿದ್ರೆ. 9ನೇ ತಾರೀಕಿನವರೆಗಂತೂ ಹೋಗೋಕ್ಕಾಗಲ್ಲ, ಬೈ ಎಲೆಕ್ಷನ್. ನೋಡ್ರಿ, ಕೆಲಸ ಇದ್ರೆ ಹೋಗಲ್ಲ, ನಾನು ಕೆಲಸ ಇಲ್ಲಿದ್ರೆ ಹೋಗ್ತೀನಿ. ಕೇರಳ ಎಲ್ಲ ಹೋಗ್ತಿದ್ದೀರಾ? ಕೇರಳಕ್ಕೆ 5ನೇ ತಾರೀಕು ಹೋಗ್ತೀನಿ ಅಂತ ಹೇಳಿದ್ರೆ. ತಮಿಳುನಾಡು ಸರ್? ತಮಿಳುನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.